ಸಕಾಲಕ್ಕೆ ಚಿಕಿತ್ಸೆ ದೊರೆಯದೆ 40 ವರ್ಷದ ವ್ಯಕ್ತಿಯೊಬ್ಬರು ಸಾವನ್ನಪ್ಪಿರುವ ಮತ್ತೊಂದು ಆಘಾತಕಾರಿ ಘಟನೆ ಖಾನಾಪುರ ತಾಲೂಕಿನ ಭೀಮಗಢ ಅಭಯಾರಣ್ಯದ ಸಾವಿನ ಸಂಖ್ಯೆಗೆ ಸೇರ್ಪಡೆಯಾಗಿರುವುದು ಬೆಳಕಿಗೆ ಬಂದಿದೆ. ಆಮ್ಗಾವ್ನಲ್ಲಿ ಸಕಾಲದಲ್ಲಿ ಚಿಕಿತ್ಸೆ ದೊರೆಯದೆ ಹರ್ಷದಾ ಗಾಡಿ ಎಂಬ ವಿವಾಹಿತ ಮಹಿಳೆ ಸಾವನ್ನಪ್ಪಿದ ಘಟನೆ ಸುದ್ದಿ ಇರುವಾಗಲೇ ಶನಿವಾರ ಕೃಷ್ಣಾಪುರದಲ್ಲಿ ಇಂತಹದೇ ಘಟನೆ ನಡೆದಿದೆ. ಕೃಷ್ಣಾಪುರದ 40 ವರ್ಷದ ವ್ಯಕ್ತಿಯೊಬ್ಬರಿಗೆ ಇದ್ದಕ್ಕಿದ್ದಂತೆ ತಲೆ ಸುತ್ತು ಬಿದ್ದಿರುವುದರಿಂದ ಅವರನ್ನು ಸ್ಟ್ರೆಚರ್ ಸಹಾಯದಿಂದ ಸುಮಾರು 20 ಕಿಲೋಮೀಟರ್ ಸಾಗಿಸಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ದಾರೆ. ಗ್ರಾಮಸ್ಥರು ಹರಸಾಹಸ ಪಟ್ಟು ವ್ಯಕ್ತಿಯ ಜೀವ ಉಳಿಸಲು ಯತ್ನಿಸಿದರು. ದುರದೃಷ್ಟವಶಾತ್ ಅವರು ಮೃತನನ್ನು ಸ್ಟ್ರೆಚರ್ ಮೂಲಕ ಗ್ರಾಮಕ್ಕೆ ಹಿಂತಿರುಗಿಸಬೇಕಾಯಿತು. ಸುರಿಯುವ ಮಳೆಯಲ್ಲೇ 3 ದಿನ ಹೊಳೆಗಳನ್ನು ದಾಟಿ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಕಾಡು ಪ್ರಾಣಿಗಳ ಭಯ ಮತ್ತು ಮಾರಣಾಂತಿಕ ಜಾರು ರಸ್ತೆಗಳ ಹೊರತಾಗಿಯೂ ಗ್ರಾಮಸ್ಥರು ವಿಫಲರಾದರು. ಈ ಘಟನೆ ಭೀಮಗಢ ಅಭಯಾರಣ್ಯದಲ್ಲಿ ಸಾವಿನ ಸಂಖ್ಯೆ ಮತ್ತೊಮ್ಮೆ ಮುನ್ನೆಲೆಗೆ ತಂದಿದೆ. ಸರಕಾರದಿಂದ ಯಾವುದೇ ಕ್ರಮ ಕೈಗೊಳ್ಳದ ಕಾರಣ ಇಲ್ಲಿನ ಜನಜೀವನ ಕ್ರಿಮಿಕೀಟ ಇರುವೆಗಳಂತಾಗಿದೆ. ನದಿ ಕಾಲುವೆಗಳಿಗೆ ಮರದ ಸೇತುವೆ ನಿರ್ಮಾಣಕ್ಕೂ ಪಂಚಾಯಿತಿ ವತಿಯಿಂದ ಹಣ ನೀಡುತ್ತಿಲ್ಲ. ಇಲ್ಲಿನ ಗ್ರಾಮಸ್ಥರು ಪ್ರತಿ ವರ್ಷ ತಮ್ಮ ಸ್ವಂತ ಖರ್ಚಿನಲ್ಲೇ ಆರೈಕೆ ಮಾಡುತ್ತಾರೆ ಎಂದು ಹೇಳಲಾಗುತ್ತಿದೆ. ಚೇತನ್ ಲಕ್ಕೇಬೈಲ್ಕರ್, KMM ಕನ್ನಡ, ಬೆಳಗಾವಿ.